ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಸೊ ನೀವು ಈ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀನಿ. ಯಾಕಂದ್ರೆ ಇದಕ್ಕೆ ಮೊದಲೇ ನಾನು ಕೆಲವೊಂದು ಕಂಟೆಂಟ್ ಮಾಡಿದ್ದೀನಿ. ಬಾಯಿಗೆ ಏನೇನೋ ಅಲ್ಲಿ ಹೋಗ್ಬೋದಾ, ಇಲ್ಲಿ ಹೋಗ್ಬೋದಾ, ಎಲ್ಲೆಲ್ಲಿ ಹೋಗ್ಬೋದು. ಅಕ್ಕವ್ರು ಎಲ್ಲೆಲ್ಲೋ ಹೋಗ್ತಾರೆ. ಅಣ್ಣ ಹ್ಯಾಂಡಲ್ ತಿರ್ಗಿಸ್ತಾರೆ. ಅಣ್ಣ ಬೇಗ ಕರೆಕ್ಟಾಗಿ ತೆಗಿಸ್ರಣ್ಣ, ಭಯ ಐತಿದೆ. ಅಣ್ಣ ಕಾನ್ಫಿಡೆಂಟ್ ಆಗವ್ರೆ ಬಿಕಾಸ್ ಆಫ್ ಮಾಸ್ಕ್ ಗೈಸ್. ಜೋರಾಗಿ ತೊಳಿಬೇಕು. ಜೋರಾಗಿ ತೊಳ್ರೆ ನಾನು ಫ್ಲೈಟ್ ಒಂದು ನಿಮಿಷ ಏನಾಯ್ತು ಇಲ್ಲ ಗೈಸ್. ಇಲ್ಲಿ ಕೂತಲ್ಲೆಲ್ಲ ನೀರು ಬರ್ತವೆ, ಹೆಂಗೆ ಹೋಗೋದು? ಇದು ನನ್ನ ಫಸ್ಟ್ ಬೋಟಿಂಗ್ ಎಕ್ಸ್ಪೀರಿಯನ್ಸು. ಚೆನ್ನಾಗೈತೆ. ಅಲ್ಲಿ ನೀರು ಹೇಗಿರ್ತೈತೆ ಮೇಲ್ಗಡೆ, ಅಲ್ಲಿ ಕಾಣಿಸ್ತಿದ್ಯಾ? ಕಾಣಿಸಲ್ಲ. ಎಲ್ಲೆಲ್ಲೋ ಯಾವ್ದೆಲ್ಲೆಲ್ಲೋ ಕರ್ಕೊಂಡು ಹೋಗ್ತದೆ, ಯಾರ ಗೊತ್ತು. ಅಣ್ಣ ಕಾರ್ ಫೋನ್ ಹುಷಾರು, ಬಿದ್ದೋಯ್ತು ಅನ್ಕೊಂಡು. ನಿನ್ ಫೋನ್ ನೋಡ. ನನ್ ಫೋನ್ ಐತೆ. ಈ ನಿಮ್ಮ ಮೊಬೈಲ್ಗೆ ನಾವು ಜವಾಬ್ದಾರಿ ಅಲ್ಲ. ಆಕ್ಚುಲಿ ಗೈಸ್, ಅಣ್ಣ ಗರ್ಲ್ ಫ್ರೆಂಡ್ ಜೊತೆ ಬರ್ಬೇಕಾಯ್ತು, ನನ್ನ ಜೊತೆ ಬಂದವ್ರೆ, ಅಷ್ಟೇ ಡಿಫ್ರೆನ್ಸ್. ಸಿಂಗಲ್ ಅಣ್ಣ ಅಯ್ಯೋ ಅಣ್ಣ ಕಾಮಿಡಿ ಮಾಡಿದ್ರು ಗೈಸ್. ಸೊ ಈಗ ನೀನೇ ಹಾಕ್ಬೇಕು ಇವಾಗ. ಅಯ್ಯೋ ಅಣ್ಣ ಫೋನೇ ತಿಕ್ಕೋಣ, ಆಮೇಲೆ ಬಿಸಾಕ್ತೀನಿ. ಫೋನ್ ಹುಷಾರು. ಫ್ರಂಟ್ ಪಾಕೆಟ್ ಇಸ್ ಬೆಸ್ಟ್ ಗೈಸ್. 73,000 ಗೈಸ್. ಇದು ಯಾವ್ದು ಮೇಲಕ್ಕೆ ಹೊತ್ಕೊಂತದೆ. ಅಣ್ಣ ಚೆನ್ನಾಗೈತೆ ತಿರ್ಗ್ಸ್ರಿ. ಅಣ್ಣ ಇರೋಣ, ಜೋರಾಗಿ ಚಪ್ಪಲಿಗೆ ಲೆಕ್ಕಂತೀನಿ ಗೈಸ್. ಎಲ್ಲಿಗೆ ಬ್ರೋ? ಹೋಗೋಣ ಬ್ರೋ. ಅವ್ರು ಯಾರು ಹೊರಟೋದ್ರು. 2:20 ಬ್ರೋ. ಈಗ ಟೈಮ್ ಲಾಟ್ 7, ಇನ್ನ 12 ನಿಮಿಷ ಐತೆ ನಮ್ಗೆ. ಬೆಸ್ಟ್. ತಂದಾನಿ ನಾನೇ ತಾನೇ ತಂದಾನಿ. ಇದರಲ್ಲಿ ಹಂಗೆ ಒಂದು ಫೋಟೋ ಒಂದ್ಸಲಿ ಹೆಂಗೆ ಅದರಲ್ಲಿ ಫೋನಲ್ಲಿ ಮಾತಕ್ಕೆ ಮೊದಲು ನನ್ನ ಸ್ಲೈಡ್ಸ್ ಓದೋದು. ಓಟಾಗ್ಲ ಗಂಡ ಭಯಂಕರ ಬರ್ತಾರೋದು. ನಮ್ಗೆ ಪರ್ಮಿಷನ್ ಇಲ್ಲ. ಅವ್ರು ಹೇಳಿದ್ರ ಅವರು ಅಲ್ಲಿಗೆ ಹೋಗಿ ಆಯ್ವಾ ಹೇಳ್ಕೊಂಡ್ ಬರ್ಬೋದಾ? ಅಣ್ಣ ತುಂಬಾ ಪ್ರತಿಯೊಂದು ಬಟ್ಟಲ್ಲಿ ಹುಡುಗರವ್ರೆ, ಈ ಒಂದು ಬಟ್ಟಲ್ಲಿ ಹುಡುಗಿರವ್ರೆ ಅಷ್ಟೇ. ಇದೆಲ್ಲ ನಾವು ನೀನು ಅಣ್ಣ ಎಲ್ಲ ನಮ್ಮನ್ನೇ ನೋಡೋ ತರ ಇದೆ. ನಾವಿಬ್ರು ಅಕ್ಕ ನನ್ ತೆಗಿಬೇಡಕ್ಕ, ನಾನು ಇವಾಗ ನಾಚಿಕೆ ಬೀಳ್ತೈತಿ. ಎಲ್ಲೋ ಹೋಗ್ತಿದ್, ಈ ಸೈಡ್ ದಡನ ಆ ಸೈಡ್ ದಡನ ಯಾವ್ದು ಓದಾಯ್ತಲ್ಲ. ಹಿಂಗೋಗಿ ಒಂದು ರೋಡ್ ಹಾಕಪ್ಪ. ಚೆಕ್ ಮಾಡೋಣ. ಇದು ಬಿದ್ದೋದ್ರೆ ಇದಾಗ್ತಾ ಇರ್ಲಿಲ್ಲ ಅಂತ. ಬ್ರೋ ನೀರ್ ಚೆನ್ನಾಗಿಲ್ಲ ಗಾಯ್ಸ್. ಇವಾಗ ಬ್ರೋ ಮುಟ್ಬೇಡ ಬ್ರೋ. ಯಾಕಾ ಆ ನೀರು ನೋಡು ಗೈಸ್, ನೀರು ಅಚ್ಚು ಹಸಿರು. ಚೆನ್ನಾಗಿದೆ ಅಂತಲ್ಲ. ಇಡಮ್ಮ ಮರಿ ಏನಾಗ್ತಿದ್ಯಾ ಇಲ್ಲ ನನ್ನೇನ ಸರಿಗಾಗ್ತಿದ್ಯಾ ಹೆಂಗೆ? ಏನಾಗ್ತಿದಂಗಿಲ್ಲ ಆಕ್ಚುಲಿ ನಾನು ಯಪ್ಪ ಒಂದು ಮಾತಾಡಿ ತಳ್ಬೇಕು, ಜೋರಾಗಿ ತಳ್ಬೇಕು.
ಹೊಡಿಯಂಗ ಅವ್ರು ನಾನು ಆಕ್ಚುಲಿ ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಹೋಯ್ತಿದ್ರಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹಿಂದೆ ಒಂದು ಬೋಟ್ ಇದೆ, ಅದನ್ನ ಸ್ಕಿಪ್ ಮಾಡ್ಬಿಟ್ಟು ನಾವು ಓಡಾಡಿ ಇಷ್ಟು ಕಾಲಗಳು ಬಂದಿಲ್ಲ, ತೊಳೆದು ಕಾಲ ಬಂದೈತೆ. ಇದು ಅಣ್ಣಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅಣ್ಣ ಆಕ್ಚುಲಿ ಈ ಲೇಕ್ಗೆ ಲಾಸ್ಟ್ ಟೈಮ್ ಕಪಲ್ಸ್ ಜೊತೆ ಬರ್ಬೇಕು ಅನ್ಕೊಂಡ್ರು. ಇಂಪಾರ್ಟೆಂಟ್ ವ್ಯಕ್ತಿಗಳು ರಿವರ್ಸ್ ಗೇರ್ ಬ್ರೋ, ಪರವಾಗಿಲ್ಲ. ಅದು ಇಂತೂ ಹೊಸ ಬೋಟ್ ಕಲಿಯೋ ಥರ ಆಯ್ತು. ಸರಿ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬೇರೆ ಜಾಗದಲ್ಲಿ ಸಿಗ್ತೀನಿ. ಇವಾಗ ನಾವು ಒಂದು ಸುರಂಗ ಮಾರ್ಗ ಹೋಗ್ತಾ ಇದ್ದೀರಿ. ಈ ಒಂದು ಸುರಂಗ ಮಾರ್ಗದಲ್ಲಿ ಆ ಕಾಲದಲ್ಲಿ ರಾಜರು ಗಣಿಗಾರಿಕೆ ಮಾಡ್ತಿದ್ರು ಅಂತ ಹೇಳಕ್ಕಾಗಲ್ಲ. ಇದು ವೇ ಟು ಝೂ. Comfortable. There is anyone else? ಪ್ರಾಮಿಸ್ ಇದು ನಾವು ಝೂಕಾ ವೇತ್ ಹುಡ್ಕೋತಾರ ಇಲ್ಲ. ಇದೊಂಥರ ಪ್ಯಾರಾನಾರ್ಮಿಕಲ್ ಅಬಂಡೆಂಟ್ ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡಕ್ ಬಂದಂಗ ಐತೆ. ಮೈಸೂರಲ್ಲಿ ಅದು ಮಾಡ್ತಿದ್ವಿ ನಾವು ವಿತ್ ನಮ್ಮ ಲವ್ಲಿ ಬಾಯ್ ಚಂದು ಅಣ್ಣ. ಬಳೆ ಮಗ 200 ರೂಪಾಯಿ ಕಿತ್ಕೊಂಡ ಅವ್ನ ಕ್ಯಾಮ್ರಾಕ. ಯಾ ಗಾಯ್ಸ್ ಬಂತು ವೇ ಟು ಝೂ ಎಂಟ್ರಿ ಹೇಳಪ್ಪ ಗೈಸ್. ಅದೇನು ಏನು ಲೇಕ್ ಅನ್ನೋದು? ಕಾರಂಜಿ ಲೇಕ್. ಗೈಸ್, ನೀವು ಮೈಸೂರಿಗೆ ಬಂದರೆ ಕಾರಂಜಿ ಲೇಕ್ ಎಂಟ್ರಿ ಆಗಿದ ತಕ್ಷಣ ಕಾಂಬೋ ಟಿಕೆಟ್ ತೊಗೊಳ್ರಿ, ಝೂನು ನೋಡ್ಬೋದು. ಡೈರೆಕ್ಟ್ ನೀವು ವೆಹಿಕಲ್ ಆಗಿ ಬಂದಿರ ಇದ್ರೆ ಡೈರೆಕ್ಟ್ ಝೂಗೂ ಎಂಟ್ರಿ ಆಗ್ಬೋದು. ಸೊ ದಿ ಗೇಟ್ ವೇ ಆಫ್ ಝೂ ಆಲ್ಸೋ ಇದು. ನಾನು ಒಳಗೋಗಿ ತೋರಿಸ್ತೀನಿ. ಲೆಟ್ ಮಿ. ಇಲ್ಲಿ ತುಂಬ ಜನ ಪೀಪಲ್ಸ್ ಅವ್ರೆ. ಅದೇ ಕಾಂಬೋ ಟಿಕೆಟ್ ಅಲ್ಲಿ ಗೊತ್ತಿಲ್ಲ. ನಾವು ಆ ಸೈಡಿಂದ ಬರ್ತಿರೋದು. ಆ ಸೈಡಿಂದ ನಿನ್ನಾಗಿ ಕಾಂಬೋ ಟಿಕೆಟ್. ಇನ್ಫಾರ್ಮೇಶನ್ ಕೇಳಿದ್ರು, ನಾವು ಗೊತ್ತಿರೋದು ನಾವು ಹೇಳಿದ್ವಿ. ಒಬ್ರು ಡೀರ್ ಬ್ರೋ ಗೈಸ್. ಅಲ್ಲಿ ಏನು ಜಿಂಕೆ ನೋಡ್ತಿದ್ದೀರಾ ಹತ್ರ ಹೋಗಿ ತೋರಿಸ್ತೀನಿ. ಬಟ್ ಆ ಜಿಂಕೆ ಬ್ರೋ ಇಲ್ಲ ಬಿಡು, ಕತ್ತೆ ಇದಂಗಿದೆ ಅದು. ಇಲ್ಲ ಬ್ರೋ, ಜಿಂಕೆ ಬ್ರೋ. ಕತ್ತೆ ಇದರಲ್ಲಿ ಜಿಂಕೆ ಇರಬೇಕು. ಅದು ಆ ಒಂದು ವಿಧಾನದ ಜಿಂಕೆ, ಅಲ್ಲಿ ಜಿಂಕೆ ಐತೆ. ಆ ಜಿಂಕೆ ನೀವು ಝೂ ಅಲ್ಲಿ ನೋಡ್ತೀರಾ. ಬಟ್ ನಮ್ಮೂರ್ ಕಡೆ ನಾವು ಲೈವ್ ಆಗಿ ಮನೆಗಳ ಹತ್ರ ಸಾಂಬಾರ್ ಡಿಯರ್ ನೋಡ್ತೀರಿ. ಐ ಮೀನ್ ಸಾಂಬಾರ್ ಡಿಯರ್ ಮೀನ್ಸ್ ಚುಕ್ಕೆ ಇರ್ತದಲ್ಲ, ವೈಟ್ ಚುಕ್ಕೆ. ಆ ಒಂದು ಜಿಂಕೆಗಳು ನೋಡ್ತೀರಿ. ತುಂಬ 3 ತಿಂಗ್ಳಿಗೆ 6 ತಿಂಗ್ಳಿಗೆ ಒಂದೊಂದು ವಿಡಿಯೋ ಬಿಡೋ ಒಂದು ಕಂಟೆಂಟ್ ಇದೇ ಥರ ಇರ್ತದೆ. ಅವ್ನ ಸ್ಪೀಚು ಇದೇ ಥರ ಇರುತ್ತೆ ನೋಡಿಸಿ. ಆ್ಯಕ್ಚುಲಿ ನಾನು ಇಂಟ್ರೋನೂ ಮಾತಾಡಿಲ್ಲ, ಅದರೊಳಗೆ ಸ್ಟಾರ್ಟ್ ಮಾಡ್ಕೊತೀನಿ. ನಾನು ತುಂಬ ಚಾರ್ಜ್ ಇಲ್ಲ, ತುಂಬ ಡೀಪ್. ಈ ವ್ಯೂ ಥರ What was this? Russell's Bike Park. ಓಕೆ ಗಾಯ್ಸ್, ವಿಡಿಯೋ ಎಲ್ಲರೂ ನೋಡೋದಾಯ್ತು ಅನ್ಕೊಂಡಿದ್ದೀನಿ. ಸೊ ಯಾವತ್ತೇ ವಿಡಿಯೋ ಮಾಡಿಲ್ಲ, ನಾನು ಇನ್ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ. ಕಂಪ್ಲೀಟ್ ಆಗಿ ವಿಡಿಯೋ ಮಾಡೋ ಮೂಡಲ್ಲೇ ಇರಲಿಲ್ಲ. ಸೊ ಗೋಪ್ರ ತಗೊಂಡು ಹೋಗಿದ್ದೆ, ಅದು ರೂಮ್ ಲಾಕ್ ಪ್ರಾಪರ್ ಆಗಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಜೊತೆಲಿ ಕ್ಯಾರಿ ಮಾಡಿದ್ದೆ ಗೋಪ್ರನ. ಒಂದು ಪಾರ್ಕಲ್ಲಿ ನಿನ್ ಕ್ಯಾಮ್ರಾ ಒಳಗೆ ತೊಗೊಂಡು ಹೋಗ್ಬೇಕಂದ್ರೆ ಸೊ ನೀನು ಪೇ ಮಾಡಲೇಬೇಕು ಅಂದ್ರು. ಸರಿ, ಪೇ ಮಾಡಿದ್ದೀರಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು. ಚಾರ್ಜ್ ಇತ್ತು, ಫುಲ್ 2 ಬ್ಯಾಟ್ರಿ ಚಾರ್ಜ್ ಇತ್ತು ಅಂತ ಹೇಳ್ಬಿಟ್ಟು ಜೊತೆಲೆ ವಿಡಿಯೋ ಮಾಡ್ತೆ. ಸೊ ಕೆಲವೊಂದು ವಿಡಿಯೋಸ್ ಮಾತ್ರ, ಕ್ಲಿಪ್ಸ್ ಮಾತ್ರ ತೆಗೆದಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಮೇ ಬಿ ಇದು ವಿಡಿಯೋ ಅಪ್ಲೋಡ್ ಮಾಡೋಕೆ ರೀಸನ್ ಏನಂದ್ರೆ, ಸೊ ಅದು ಲಾಸ್ಟಲ್ಲಿ ಹೇಳ್ತೀನಿ ಯಾಕೆ ಅಂತ.
ಫೈನ್. ಆ ಪಾರ್ಕ್ ಅಲ್ಲಿ ನೋಡಿದ್ರೆ ಸ್ವಲ್ಪ ವಾಟರ್ ಆಕ್ಟಿವಿಟಿ ಎಲ್ಲ ಎಂಜಾಯ್ ಮಾಡಿದ್ರೆ, ಅದಾದ್ಮೇಲೆ ಅದರಿಂದ ಅಂಡರ್ ಪಾಸ್ ಅಲ್ಲೇ ಝೂಗೆ ಎಂಟರ್ ಆದ್ವಿ. ಅದಾದ್ಮೇಲೆ ಕಂಪ್ಲೀಟ್ ಝೂ ಎಂಡಿಂಗ್ ಕೂಡ ಮಾಡಿಲ್ಲ ನಾನು ಬಂದಿದ ತಕ್ಷಣ. ಇನ್ಕಂಪ್ಲೀಟ್ ಆಗಿ ಯಾಕೈತೆ ಅಂದ್ರೆ, ಸೊ ನನ್ನ ಜೊತೆಲಿ ಯಾರು ಬಂದಿದ್ರು, ಅಣ್ಣ, ನನ್ನ ಫ್ರೆಂಡ್ ಅಣ್ಣ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ಅದರಿಂದ ಮೆಡಿಕಲಲ್ಲಿ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಟ್ಯಾಬ್ಲೆಟ್ಸ್ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರಿ. ಅದಾದ್ಮೇಲೆ ಓಕೆ ಫೈನ್ ಅಂದಾಗ ಅಲ್ಲಿಂದ ಊಬರ್ ಬುಕ್ ಮಾಡ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋದ್ರಿ. ಸೊ ಆಮೇಲೆ ದರ್ಶನಕ್ಕೆ ಹೋಗಿ ಈಚೆ ಬಂದ್ರೆ ಓಕೆ ಅಲ್ಲಿವರೆಗೂ ಚೆನ್ನಾಗಿತ್ತು. ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡ್ರೆ, ಸ್ನ್ಯಾಕ್ಸ್ ಅಲ್ಲಿ ತಿಂದ್ಬಿಟ್ಟು ಅಲ್ಲಿಂದ ಊಬರ್ ಬುಕ್ ಮಾಡ್ಕೊಂಡು ಲಲಿತಾ ಪ್ಯಾಲೇಸ್ಗೆ ಹೋದ್ರಿ. ಲಲಿತಾ ಪ್ಯಾಲೇಸ್ಗೆ ಹೋಗ್ಬಿಟ್ಟು ಸೊ ಅಲ್ಲಿ ಚಿಲ್ ಆಗಿದ್ರಿ. ಲಲಿತಾ ಪ್ಯಾಲೇಸ್ ಎಲ್ಲ ಚಿಲ್ ಆಗ್ಬಿಟ್ಟು ಸೊ ಫೋಟೋಸು ವಿಡಿಯೋಸ್ ಎಲ್ಲ ತಕೊಂಡು ಅದಾದ್ಮೇಲೆ ಪಾರ್ಕ್ ಬರ್ತೀರಿ. ಪಾರ್ಕಲ್ಲಿ ಸ್ವಲ್ಪ ಓಡಾಡ್ಕೊಂಡು ವಾಟರ್ ಆಕ್ಟಿವಿಟಿ ಮಾಡ್ಕೊಂಡು ಅಲ್ಲಿಂದ ಅಂಡರ್ ಪಾಸ್ ಅಲ್ಲಿ ಮೈಸೂರು ಝೂಗೆ ಹೋಗ್ಬೇಕು. ಮೈಸೂರು ಝೂಗೆ ಹೋಗಿ ಜಸ್ಟ್ ವಾಕಿಂಗ್ ಡಿಸ್ಟೆನ್ಸ್ ಮಸ್ತ್ ಐತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ನೀವು ಹೋದ್ರೆ ಪಾರ್ಕ್ ಎಂಟ್ರಿ ತಗೊಂಡ್ರೆ ಪಾರ್ಕಿಂದ ಕಾಂಬೋ ಟಿಕೆಟ್ ತಗೊಂಡ್ಬರುತ್ತೆ ಝೂನು ನೋಡ್ಬೇಕಂದ್ರೆ. ಸೊ ಝೂ ಒಳಗೆ ಹೋಗ್ಬಿಟ್ಟು ಆರಾಮಾಗೆ ಎಲ್ಲ ನೋಡ್ಕೊಂಡ್ ಬರ್ಬೋದು. ಸೊ ಝೂ ನೋಡ್ಕೊಂಡು ಮತ್ತೆ ನಾವು ಸ್ವಲ್ಪ ಅಣ್ಣ ಫುಲ್ ಡಲ್ ಆಗೋದ್ರು. ಅದಕ್ಕೆ ಸರಿ ಬ್ರೋ ಈಚೆ ಹೋಗ್ಬಿಡೋಣ ಬೇಗ ಅಂತ ಹೇಳ್ಬಿಟ್ಟು ಮೈಸೂರು ಝೂನಿಂದ ಈಚೆ ಬಂದ್ಬಿಟ್ಟು ಅಲ್ಲಿಂದ ಒಂದು ಆಟೋ ಡ್ರೈವರ್ ಸಿಕ್ಕಿದ್ರು. ಅಣ್ಣ ಎಲ್ಲೇ ಆಗ್ಲಿ ಒಂದು ಕ್ಲಿನಿಕ್ ತೋರಿಸಿ ಅಣ್ಣ, ನಮ್ ಎಮರ್ಜೆನ್ಸಿ ಐತೆ ಅಂತ ಹೇಳಿದಾಗ ಅಣ್ಣ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಸುತ್ತಾಕ್ಸ್ಬಿಟ್ಟು ಒಂದು 3 ಹಾಸ್ಪಿಟಲ್ಸ್ ಕರ್ಕೊಂಡೋದ. ಅಲ್ಲೊಂದು ಕ್ಲಿನಿಕ್ ಅಲ್ಲಿ ಡಾಕ್ಟರ್ ಕೇಳಿದ್ರೆ ಡಾಕ್ಟರ್ಸ್ ಇಲ್ಲ, ಇವ್ರಿಂಗ್ ಬರ್ತಾರೆ. ಯಪ್ಪ, ಒಬ್ಬರು ಅಷ್ಟು ಕ್ವಿಕ್ ಆಗಿ ಆನ್ಸರ್ ಮಾಡ್ತಾ ಇಲ್ಲ. ಇವ್ರು ಏನೋ ನೆಗ್ಲಿಜೆನ್ಸಿ. ಅದಾದ್ಮೇಲೆ ಒಂದು ಕ್ಲಿನಿಕ್ ಅಲ್ಲಿ ಕೇಳಿದೆ, ಬ್ರೋ ಹೊಟ್ಟೆ ನೋವ ಡಾಕ್ಟರ್ ಇಲ್ಲ ಇಲ್ಲಿ, ಸೊ ನೀವು ಡೈರೆಕ್ಟ್ KH ಹಾಸ್ಪಿಟಲ್ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲಿಗೆ ಹೋಗ್ಬೋದು ಅಂದ್ರು. ಓಕೆ ಅಂತ ಹೇಳ್ಬಿಟ್ಟು ಅದೇ ಆಟೋ ಡ್ರೈವರ್ ಅಲ್ಲಿ KH ಹಾಸ್ಪಿಟಲ್ ಇಳಿಸ್ಕೊಂಡು ಹಾಸ್ಪಿಟಲ್ ಒಳಕ್ ಹೋದ್ರಿ. ಒಬ್ರು ಗಾರ್ಡನ್ ಕೇಳಿದ್ರಿ. ಸೊ ಅವ್ರು ಇದ್ಕೊಂಡು ಇಲ್ಲ ಅಲ್ಲೋಗಿ ಫಾರ್ಮ್ ತಗೊಂಡ್ಬರ್ಬೇಕು ನೀವು ಅಂದ್ರು. ಅಯ್ಯೋ ಅಪ್ಪ ಅಂತ ಹೇಳ್ಬಿಟ್ಟು ತಿರ್ಗಿ ರಿಟರ್ನ್ ಹೋಗ್ಬಿಟ್ಟು ಅಲ್ಲೊಂದು ಚೀಟಿ ಬರ್ಸ್ಕೊಂಬರ್ರಿ ಅಂತೇಳಿ ಅಲ್ಲೋಗಿ ನಮಗೆ ಡೀಟೇಲ್ಸ್ ಕೊಟ್ಟು ಅವ್ರೊಂದು ಲೆಟರ್ ಕೊಟ್ರು. ಅಲ್ಲಿ 10 ರೂಪೀಸ್ ಚಾರ್ಜ್ ಮಾಡಿದ್ರು. ಓಕೆ ಲೆಟರ್ ಕೊಟ್ಟು ಸೊ ಒಳಕ್ ಹೋದೆ. ಇದೆಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲೋಗಿ ರಿಟರ್ನ್ ಕಳಿಸ್ಬಿಟ್ಟು ತಿರ್ಗಿ ಅಲ್ಲಿ ಎಂಟ್ರಿ ಮಾಡಿಸ್ರಿ ಡಾಕ್ಟರ್ ಹತ್ರ ಅಂತ ಹೇಳಿದ್ರು. ಅಯ್ಯೋ ಅಪ್ಪ ಏನು ಗುರು ಇಷ್ಟೊಂದು ರೂಲ್ಸು ಇಷ್ಟೊಂದು ರೆಗ್ಯುಲೇಷನ್ಸು ಅಂತ ಹೇಳ್ಬಿಟ್ಟು ತಿರ್ಗಾ ಹೋಗಿ ಆ ಡಾಕ್ಟರ್ ಹತ್ರ ಅದು ಕೂಲಾಗಿ ಮಾತಾಡ್ತಾರೆ ಡಾಕ್ಟ್ರು. ಈ ಥರ ಎಮರ್ಜೆನ್ಸಿ ಅಂತ ಹೇಳಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಯಪ್ಪ ಸ್ವಾಮಿ ಏನು ಗುರು ಮೈಸೂರು ಈ ಥರ ಅನಿಸ್ತು. ಅದಾದ್ಮೇಲೆ ಡಾಕ್ಟರ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ಒಂದು ರೂಮ್ ಕಳ್ಸಿದ್ರು. ಅಲ್ಲೋಗಿ ಡಾಕ್ಟರ್ ಬರ್ತಾರೆ ವೇಟ್ ಮಾಡಿ ಒಳಗೆ ಸರಿ ಅಂತ ಹೇಳ್ಬಿಟ್ಟು ಒಳಗೆ ಹೋಗಿ ವೇಟ್ ಮಾಡ್ತಿದ್ದೆ. ಇಬ್ರು ಡಾಕ್ಟರ್ ಕೇಳಿದೆ, ಒಂದ್ ನಿಮಿಷ ಅವ್ರು ನೋಡ್ಬಿಟ್ಟು ಬರ್ತೀನಿ, ಒಂದ್ ನಿಮಿಷ. ಇವರು ಅಲ್ಲಿ ಮುಂದೆಗಡೆ ಎಷ್ಟು ಜನ ಪೇಷಂಟ್ಸ್ ಬಿದ್ದವ್ರು ಅಂದ್ರೆ ಬರ್ತಾರೆ ಡ್ರಿಪ್ಸ್ ಹಾಕ್ತಾರೆ ಹೋಗ್ತಾರೆ, ಬರ್ತಾರೆ ಡ್ರಿಪ್ಸ್ ಹಾಕ್ತಾರೆ ಹೋಗ್ತಾರೆ. ಸೊ ನನ್ಗೆ ಅನ್ಸಿದ್ ಮಟ್ಟಿದಾಗ ಅಲ್ಲಿರೋ ಪೇಷಂಟ್ಸ್ ಒಬ್ರು ಈಚೆಗೆ ಹೆಲ್ತಿಯಾಗಿ ಹೋಗ್ತಿಲ್ಲ, ಎಲ್ಲರೂ ಅನ್ಹೆಲ್ತಿಯಾಗಿ. ಮೇ ಬಿ ನನ್ ಅಲ್ಲಿಂದ ಡೈರೆಕ್ಟ್ ಮಾರ್ಚರಿ ನೋಡಿದೆ ನಾನು. ಸೊ ತುಂಬಾ ಜನ ಪೇಷಂಟ್ಸು ಅಲ್ಲಿ ಸತ್ತು ಬಿಟ್ಟು ಮಾರ್ಚರಿಯಲ್ಲಿ ಪೋಸ್ಟ್ ಮಾರ್ಟಮ್ ಆಗಿ ಆಮೇಲೆ ಈಚ್ಕೋತಾರೆ ಅಂತ ಕಂಪ್ಲೀಟ್ ಆಗಿ ಹೆಲ್ತ್ ಫುಲ್ಫಿಲ್ ಆಗಿ ಅವ್ರು ಹೋಗ್ತಾರೆ. ನನ್ನ ಥಾಟೇ ಇಲ್ಲ ಅಲ್ಲಿ. ಗುರು ವೇಟ್ ಮಾಡಿದ್ರಿ ಕೇಳಿದ್ರಿ ಆಗ್ಲಿಲ್ಲ. ಅಲ್ಲಿ ಪೇಷಂಟ್ಸ್ ನೋಡಿ ನಮ್ ಇಬ್ರು ಕೈ ಕಂಟ್ರೋಲ್ ಮಾಡಕ್ಕಾಗಿಲ್ಲ. ಬ್ರೋ 5 ಮಿನಿಟ್ಸು ಆಮೇಲೆ ಹೊರಟೋಗ್ಬಿಡ ನನ್ನ ಕೈಗೆ ಆಯ್ತಲ್ಲ ಅಂತ ಅಣ್ಣ ಹೇಳಿದ್ರು. ವೇಟ್ ಮಾಡಿದೆ, ಆದಷ್ಟು ವೇಟ್ ಮಾಡಿದೆ, ಆಗ್ಲಿಲ್ಲ ಗುರು. ನನ್ನ ಪೇಷಂಟ್ಸ್ ನಾನು ಕಳ್ಕೊಂಡೇ ಬಿಟ್ಟೆ. ಸರಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹಂಗೆ ಬರೋವಾಗ ಲೆಟರ್ ಕಿತ್ತು ಬಿಸಾಕ್ಬಿಟ್ಟು ಒಳಗೆ ಬರ್ತಾ ಡೈರೆಕ್ಟ್ ಎಂಟ್ರಿಂದ ಒಂದು ಪೇಷಂಟ್ ಎಂಟರ್ ಆಯ್ತು. ಸ್ಟ್ರೆಚರ್ ಮೇಲೆ ಹಾಕೊಂಡು ಎಳ್ಕ ಬರ್ತವ್ರೆ. ಇಬ್ರಿಗೂ ಹಾರ್ಟು ಪೀಕ್ಸ್ ಹೊರಟೋಯ್ತು. ಸೈಡ್ಗೆ ಹೋಗಿ ಸೈಡಲ್ಲಿ ಒಂದು ರೋ ಇತ್ತು, ಆ ರೋಗೆ ಹೊರಟೋದ್ರೆ ಡೈರೆಕ್ಟ್ ಆ ಪೇಷಂಟ್ ಕೂಡ ಹಂಗೆ ಬಂದ್ಬಿಡ್ತು. ನಮ್ಮಿಬ್ಬರಿಗೂ ಕಣ್ಣೆ ಒಂಥರ ತಲೆ ಸುತ್ತ ಆಯ್ತು. ಅದರಿಂದ ನಾವು ಈಚೆಗೆ ಬಂದ್ಬಿಟ್ರಿ. ಫಸ್ಟ್ ಯಪ್ಪ ಎಷ್ಟು ಬೈಕೊಂಡ್ರೆ KH ಹಾಸ್ಪಿಟಲ್ನ. ಸೊ ಒಂದು ಹಾಸ್ಪಿಟಲ್ ಅಲ್ಲಾಗಲಿ ಫಸ್ಟ್ ಪೇಷಂಟ್ಗೆ ನಾನು ಎಮರ್ಜೆನ್ಸಿ ಅಂದ್ರೆ ಫಸ್ಟ್ ಅಲ್ಲೋಗಿ ಎಮರ್ಜೆನ್ಸಿ ಪೇಷಂಟ್ ನೋಡ್ತಾರೆ. ಇಲ್ಲಿ ಯಾರೇ ಎಷ್ಟೇ ಎಮರ್ಜೆನ್ಸಿ ಬರಲಿ ಲಿಸ್ಟ್ ತಗೊಂಬ, ಇಲ್ಲ ಅಲ್ಲಿ ಎಂಟರ್ ಮಾಡಿಸು, ಇಲ್ಲಿ ಎಂಟ್ರಿ ಮಾಡಿಸು. ಯಪ್ಪ KH ಹಾಸ್ಪಿಟಲ್ ಸ್ವಾಮಿ, ನನ್ನ ಲೈಫಲ್ಲಿ ಅಂತ ಹಾಸ್ಪಿಟಲ್ ನಾನು ಎಂಟ್ರ್ ಆಗ್ಬೇಕನ್ನೋದೇ ನನಗೆ ಇಷ್ಟ ಇಲ್ಲ ಗುರು. ಸಾಕು ಗುರು. ಏನಾನ ಅಂತ ಸೀರಿಯಸ್ ಸಿಚುವೇಶನ್ ಬಂದ್ರೆ ನೀವು ಮೈಸೂರಲ್ಲಿ ನಿಮ್ಮ ಮನೇಲೆ ಸತ್ತೋಗ್ಬಿಡ್ರಿ, KH ಹಾಸ್ಪಿಟಲ್ಗೆ ಹೋಗಿ ಮಾತ್ರ ಸತ್ತೋಗ್ಬಿಡ್ರಿ. ನಾನು ಒಂದು ಸಜೆಷನ್ ಅಷ್ಟೇ. ಇಲ್ಲ ನೀನು KH ಹಾಸ್ಪಿಟಲ್ ಒಳ್ಳೇದು ಆ ಥರ ಅಂದ್ರೆ ಫಸ್ಟ್ ನೀನು ಹೋಗಿ ಒಂದ್ಸಲಿ ನೋಡ್ಗುರು, ಆಮೇಲೆ ಮಾತಾಡು. ನಾನು ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಬ್ಯಾಡ್ ಮಾಡ್ಬೇಕಂತ ನಾನು ಮಾತಾಡ್ತಿಲ್ಲ. ನನಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಒಂದು ಇನ್ಸಿಡೆಂಟ್ ಹೇಳ್ಬೇಕಂತಾನೆ ನಾನು ಕುತ್ಕೊಂಡಿದ್ದು. ಒಂದ್ ವೇಳೆ ನಮ್ಮ ಬೆಂಗಳೂರಲ್ಲಿ ಆ ಥರ ಒಂದು ಹಾಸ್ಪಿಟಲ್ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಗುರು. ಈ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕಿತ್ತು, ಶೇರ್ ಮಾಡಿದೆ. ಒಂದ್ ವೇಳೆ ನನ್ಗೆ ಆ ಹಾಸ್ಪಿಟಲ್ ಬಗ್ಗೆ ಏನಂದ್ರೆ ಒಂದು ಕ್ರೈಮ್ ಇನ್ಸಿಡೆಂಟ್ ಶೂಟ್ ಮಾಡಿದ್ರೆ ಪಕ್ಕಾ ಕ್ರೈಮ್ ಇನ್ಕ್ಲೂಡೆಡ್ ಇರುತ್ತೆ ಈ ಹಾಸ್ಪಿಟಲ್ ಅಲ್ಲಿ ಅಂತ ನನ್ಗೊಂದು ಟ್ರೂಲಿ ಫೀಲ್ ಇತ್ತು. ಒಂದ್ ವೇಳೆ ಯಾರನ್ನ ಫ್ಯೂಚರ್ ಅಲ್ಲಿ ಯಾವ್ದಾರ ಯೂಟ್ಯೂಬರ್ ಆರ್ ರಿಪೋರ್ಟರ್ ಯಾರನ್ನ ಒಂದು ವಿಡಿಯೋ ಹಾಸ್ಪಿಟಲ್ ಬಗ್ಗೆ ಡೀಟೇಲಿಂಗ್ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ.
ಯಾಕಂದ್ರೆ ನಾವ್ ಇಬ್ರು ಇದ್ದಿದ್ದಕ್ಕೆ ಸರ್ ಹೋಯ್ತು. ಒಂದ್ ವೇಳೆ ಒಬ್ನೇ ಸೋಲೋ ಜರ್ನಿ ಹೋಗಿದ್ದಿದ್ರೆ ಆ ತರ ಇನ್ಸಿಡೆಂಟ್ ಬಂದ್ರೆ ಫಸ್ಟ್ ನೀವೆಲ್ಲ ಸೋಲೋ ಜರ್ನಿ ಹೋಗೋ ನಿಮ್ ಹೆಲ್ತ್ ಬಗ್ಗೆ ನೋಡ್ಕೊಳ್ಳಿ. ಅದಾದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಆಗ್ರಿ ಅದ್ ನಾನು ಕೇಳ್ಕೊಂತೀನಿ. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್, ಒಳ್ಳೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇತ್ತು. ಆದ್ರಿಂದ ನಾನು ಕಂಪ್ಲೀಟ್ ಆಗಿ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಸೊ ಈ ಒಂದು ಮೆಸೇಜ್ ಕೊಡ್ಬೇಕಂತ ನನ್ಗೆ ಅನ್ಸಿತ್ತು. ಫೈನ್ ಗೈಸ್, ಇಷ್ಟೇ ನಾನು ಹೇಳ್ಬೇಕು ಅನ್ಕೊಂಡಿದ್ದು. ಐ ಹೋಪ್ ನಿಮ್ಮೊಂದು ಸಪೋರ್ಟ್ ಇರುತ್ತೆ, ನಾನು ಇಷ್ಟಪಡ್ತಾ ಇದೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಇದೇ ತರ ಮಾಡ್ತಾ ಇರ್ರಿ. ಸೊ ಇಷ್ಟ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಟಾಟಾ ಬೈ ಬೈ, ಟೇಕ್ ಕೇರ್ ಫ್ರಮ್ ಮೀನ್ ಮಹಿ ಅಂಡ್ ಲವ್ಲಿ. ಬೈ ಗೈಸ್.